ಪ್ರಭು ಕ್ರೈಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಪ್ರಭುವಿನ ದೈವ ದರ್ಶನದ ಮಹೋತ್ಸವದ ಸಂಭ್ರಮದ ಕುರಿತು ಚಿಂತಿಸಲು ತಮಗೆಲ್ಲರಿಗೂ ಸ್ವಾಗತ. ಈ ಒಂದು ಮಹೋತ್ಸವ ಆಚರಣೆಯ ಮೂಲಕ ನಾವು ಭರವಸೆಯ ನಕ್ಷತ್ರ ಎಂಬ ವಿಷಯದ ಬಗ್ಗೆ ಧ್ಯಾನಿಸುವ. ಈ ಭರವಸೆಯ ನಕ್ಷತ್ರ ಇದು ನಮ್ಮ ಕ್ರೈಸ್ತೀಯ ಜನಾಂಗದ ಸಂಕೇತವಾಗಿದೆ. ಕಾರಣ ನಾವೆಲ್ಲರೂ ಭರವಸೆಯಲ್ಲಿ ಮುನ್ನಡೆಯುವ ಜನಾಂಗವಾಗಿದ್ದೇವೆ. ಈ ಭರವಸೆಗೆ ನಮಗೆ ಬುನಾದಿ ಮತ್ತು ಮಾರ್ಗ ಪ್ರಭು ಯೇಸುವೇ ಆಗಿದ್ದಾರೆ. ಆದ್ದರಿಂದ ಪ್ರಭುವಿನ ದೈವ ದರ್ಶನದ ಮಹೋತ್ಸವವೊಂದು ಈ ಕೆಲವೊಂದು ಚಿಂತನೆಗಳನ್ನ ತಮ್ಮ ಮುಂದೆ ಇಡಲು ನಾನು ಪ್ರಯತ್ನಿಸುತ್ತೇನೆ. ಮೊಟ್ಟ ಮೊದಲಾಗಿ ಈ ಭರವಸೆಯ ನಕ್ಷತ್ರ ಎಂದರೆ ವಿಶ್ರಾಂತಿಯನ್ನ ಪಡೆಯುವಂತ ಪರಿಶುದ್ಧ ಸ್ಥಳವಾಗಿದೆ. ಈ ವಿಶ್ರಾಂತಿಯನ್ನ ಪಡೆಯುವಂತ ಪರಿಶುದ್ಧ ಸ್ಥಳವನ್ನ ಮೊದಲನೆಯ ವಾಚನ ಪ್ರವಾದಿ ಯೆಶಾಯನ ಗ್ರಂಥ ಅಧ್ಯಾಯ 60 ವಾಕ್ಯಗಳು 1ರಿಂದ 6ರಲ್ಲಿ ದೇವರ ಸಿಯೋನಿನ ನಗರವನ್ನೇ ಆ ವಿಶ್ರಾಂತಿಯ ಸ್ಥಳ ಎಂದು ಗುರುತಿಸಲಾಗಿದೆ. ಕಾರಣ ಆ ಸಿಯೋನಿನ ನಗರವನ್ನ ಒಬ್ಬ ಮಹಿಳೆಗೆ ಹೋಲಿಸಿ ಆಕೆಯ ಜೀವನವನ್ನ ಪುನಶ್ಚೇತನಗೊಳಿಸಿ ಆಕೆಯ ಬಳಿ ಎಲ್ಲರೂ ಬಂದು ದೇವರನ್ನ ಸ್ತುತಿಸುವಂತ ಒಂದು ಸಂಗತಿಯನ್ನ, ಒಂದು ಸಂದರ್ಶವನ್ನ ಅಲ್ಲಿ ಪ್ರದರ್ಶಿಸಲಾಗಿದೆ. ಇದಲ್ಲದೆ ಮಿದ್ಯಾನನಿಂದಲೂ ಏಫಾದಿಂದಲೂ ಮತ್ತು ಪ್ರತಿಯೊಂದು ಸಮುದ್ರ ತೀರಗಳಿಂದಲೂ ಶೇಬಾ ಎಂಬ ನಾಡಿನಿಂದಲೂ ಅನೇಕ ದೇಶಗಳಿಂದಲೂ ಎಲ್ಲರೂ ಬಂದು ಅಲ್ಲಿ ದೇವರ ವಿಶ್ರಾಂತಿಯನ್ನು ಪಡೆಯುತ್ತಾರೆ. ಕಾರಣ ಆ ಒಂದು ಸ್ಥಳದಲ್ಲಿ ಎಲ್ಲರೂ ಒಂದೇ ಕುಟುಂಬದಂತೆ ಜೀವಿಸಿ ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸುವಂತ ಸಾಮರ್ಥ್ಯವನ್ನ, ಆ ಒಂದು ಸಂದರ್ಭವನ್ನ ಅಲ್ಲಿ ಕಲ್ಪಿಸಿಕೊಡಲಾಗುವುದು ಎಂಬ ವಿಷಯಗಳನ್ನ ನಾವು ಮೊದಲನೆಯ ವಾಚನದಲ್ಲಿ ನೋಡುತ್ತಾ ಇದ್ದೇವೆ. ಅದೇ ರೀತಿ ಎರಡನೆಯ ವಾಚನದಲ್ಲಿ ತಿಳಿಸುವ ಹಾಗೆ ಸಂತ ಪೌಲರು ಎಫೆಸದವರಿಗೆ ಬರೆದ ಪತ್ರ 3ನೇ ಅಧ್ಯಾಯ ವಾಕ್ಯಗಳು 2ರಿಂದ 6ರಲ್ಲಿ ನಾವು ನೋಡುತ್ತೇವೆ. ನಾವು ವಿಶ್ರಾಂತಿಯನ್ನ ಪಡೆಯುವ ಸ್ಥಳ ಅಥವಾ ನಮಗೆ ವಿಶ್ರಾಂತಿಯನ್ನ ದೊರಕಿಸುವಂತ ಸ್ಥಳ ಮತ್ತು ಜಾಗ, ಪರಿಶುದ್ಧ ಚಿಹ್ನೆ ಪ್ರಭು ಯೇಸುವಿನ ದೇಹವೇ ಆಗಿದೆ. ಕಾರಣ ಪ್ರಭು ಯೇಸುವಿನ ದೇಹದಲ್ಲಿ ಶುಭ ಸಂದೇಶದ ಮುಖಾಂತರ ಎಲ್ಲಾ ಜನಾಂಗದವರು, ಯಹೂದ್ಯ ಜನಾಂಗದಿಂದಲೂ ಅನ್ಯ ಜನಾಂಗದಿಂದಲೂ ಎಲ್ಲರೂ ಬಂದು ದೇವರಲ್ಲಿ ಅಥವಾ ಆ ಪ್ರಭು ಕ್ರಿಸ್ತರ ಆ ಒಂದು ದಿವ್ಯ ಶರೀರದಲ್ಲಿ ಒಗ್ಗಟ್ಟನ್ನ ಕಂಡುಕೊಳ್ಳುತ್ತಾರೆ ಮತ್ತು ಅಲ್ಲಿ ಸದಾ ವಿಶ್ರಾಂತಿಯನ್ನ ಪಡೆಯಲು ಶುಭ ಸಂದೇಶವು ನಮಗೆ ಮಾರ್ಗವನ್ನ, ಸೂಚನೆಗಳನ್ನ ಸೂಚಿಸುತ್ತದೆ ಎಂಬ ಮಾತನ್ನ ಸಂತ ಪೌಲರು ಎಫೆಸದವರಿಗೆ ಬರೆದು ತಿಳಿಸುತ್ತಾ ಇದ್ದಾರೆ. ಇಂಥ ಒಂದು ಸನ್ನಿವೇಶವನ್ನೇ ನಾವು ಶುಭ ಸಂದೇಶದಲ್ಲಿ 3 ರಾಯರು ಯೇಸುವಿನ ಬಳಿ ಬಂದು ಅವರಲ್ಲಿ ವಿಶ್ರಾಂತಿಯನ್ನ ಪಡೆಯುವಂತ ಒಂದು ಸಂದರ್ಭವನ್ನು ನೋಡುತ್ತೇವೆ. ಆ 3 ಜ್ಞಾನಿಗಳು ಪ್ರಭು ಯೇಸುವನ್ನು ಇರುವಂತ ಆ ಗೋದಲಿಯಲ್ಲಿ ಬಂದು ಅವರನ್ನ ನಮಸ್ಕರಿಸಿ ತಮ್ಮೆಲ್ಲ ನಮನಗಳನ್ನು ಸಲ್ಲಿಸುವಾಗ ಅವರು ವಿಶ್ರಾಂತಿಯಿಂದ, ಶಾಂತಿಯಿಂದ, ಸಮಾಧಾನದಿಂದ ಹಿಂತಿರುಗುವ ಒಂದು ಸಂದರ್ಭವನ್ನ ಇಂದು ಶುಭ ಸಂದೇಶವು ನಮಗೆ ತಿಳಿಸುತ್ತಾ ಇದೆ. ಆದರೆ ಇದೆಲ್ಲಕ್ಕಿಂತ ಮಿಗಿಲಾಗಿ ಎರಡನೇದಾಗಿ ನಾವು ನೋಡುವುದೇನೆಂದರೆ ಈ ಭರವಸೆಯ ನಕ್ಷತ್ರ ಎಂಬುದು ದೇವರ ಬೆಳಕು ಪ್ರಜ್ವಲಿಸುವಂತ ನಕ್ಷತ್ರವಾಗಿದೆ. ಕಾರಣ ಈ ಪ್ರಜ್ವಲಿಸುವಂತ ನಕ್ಷತ್ರವು ಇಡೀ ಒಂದು ಎಲ್ಲಾ ದೇಶಗಳನ್ನ ಬರಮಾಡಿಕೊಂಡು ಅಲ್ಲಿ ದೇವರ ಮಹಿಮೆಯನ್ನ ತೋರಿಸುವಂತ, ಪ್ರದರ್ಶಿಸುವಂತ ಒಂದು ಚಿಹ್ನೆಯಾಗಿದೆ ಮತ್ತು ಒಂದು ಪರಿಶುದ್ಧ ಸ್ಥಳವಾಗಿದೆ ಎಂಬ ಮಾತನ್ನ ಈ 3 ವಾಚನಗಳಲ್ಲಿ ನಾವು ನೋಡುತ್ತೇವೆ. ಸಿಯೋನ್ ನಗರದ ಹೊಸ ಜೆರುಸಲೇಮ್, ಅದೇ ರೀತಿ ಪ್ರಭು ಯೇಸುವಿನ ದಿವ್ಯ ಶರೀರದಲ್ಲಿ ಒಂದಾಗಿರುವಂತ ಇಡೀ ಧರ್ಮಸಭೆಯು, ಅದೇ ರೀತಿ ಪ್ರಭು ಯೇಸು ಇರುವಂತ ಪರಿಶುದ್ಧ ಸ್ಥಳ ಆ ಗೋದಲಿಯು, ಈ 3 ಜಾಗಗಳು ಕೂಡ ಬೆಳಕಿನಿಂದ ತುಂಬಿದೆ. ನಾವೆಲ್ಲರೂ ಬೆಳಕಿನ ಮಕ್ಕಳಾಗಿದ್ದೇವೆ. ಕಾರಣ ದೇವರ ಮಕ್ಕಳೆಂದರೆ ದೇವರು ಕೊಟ್ಟಂತ ಬೆಳಕಿನಲ್ಲಿ ಮುನ್ನಡೆಯುವಂತ ಮಕ್ಕಳು ನಾವಾಗಿರುವುದರಿಂದ ಈ ಭರವಸೆಯ ನಕ್ಷತ್ರವು ಬೆಳಕಿನ ಮಕ್ಕಳೆಂಬ ಒಂದು ಸೂಚನೆಯನ್ನು ಕೂಡ ತೋರಿಸುತ್ತದೆ. 3ನೇದು ನಾವು ನೋಡುವುದೇನೆಂದರೆ ಈ ಒಂದು ಅಂಶ, ಅದು ಭರವಸೆಯ ನಕ್ಷತ್ರ. ಈ ಭರವಸೆಯ ನಕ್ಷತ್ರ ಹೇಗೆ ಎಂದರೆ ಇದನ್ನ ಭೌತಿಕವಾಗಿಯೂ ಆಧ್ಯಾತ್ಮಿಕವಾಗಿಯೂ ಮತ್ತು ಮಾನವೀಯತೆಯ ಗುಣಲಕ್ಷಣಗಳಿಂದ ನಾವು ಅವಲೋಕಿಸೋಣ ಮತ್ತು ಚಿಂತಿಸೋಣ. ಮೊದಲನೇದಾಗಿ ಭೌತಿಕವಾಗಿ ಅಂದರೆ ಈಶಾನ್ಯ ದಿಕ್ಕಿನಲ್ಲಿ ಅವರಿಗೆ ಕಂಡಂತ ನಕ್ಷತ್ರವನ್ನ ಜ್ಞಾನಿಗಳು ಪಾಲಿಸುತ್ತಾ ಅದನ್ನು ಹಿಂಬಾಲಿಸುತ್ತಾ ಜೆರುಸಲೇಮಿಗೆ ಬರುತ್ತಾರೆ.
ಅಲ್ಲಿ ಬಂದು ದೇವಪುತ್ರನು ಜನಿಸುವುದು ಎಲ್ಲಿ ಎಂದು ಅವರು ಕೇಳುತ್ತಾರೆ. ಅಂದರೆ ಆಕಾಶ ಮಂಡಲದಲ್ಲಿ ಅವರಿಗೆ ಕಂಡಂತ ಆ ನಕ್ಷತ್ರದ ಸೂಚನೆಯನ್ನ ಪಾಲಿಸಿ ಅವರು ದೇವಪುತ್ರನನ್ನ ಹುಡುಕಿ ಆ ಒಂದು ಜಾತ್ರೆಯಲ್ಲಿ ಅಥವಾ ಆ ಒಂದು ಯಾತ್ರೆಯಲ್ಲಿ ಅವರು ಪಾಲ್ಗೊಳ್ಳುವುದನ್ನ ನಾವು ನೋಡುತ್ತೇವೆ. ಈ ಭರವಸೆಯ ನಕ್ಷತ್ರ ಎಂದರೆ ಭರವಸೆಯ ಯಾತ್ರಿಕರಾಗಿ ಹೇಗೆ ಈ ಜ್ಞಾನಿಗಳು ತಮ್ಮ ಪ್ರಯಾಣವನ್ನ ಬೆಳೆಸಿದರು, ಮುಂದುವರಿಸಿದರು, ಅಂತಹ ಪ್ರಯಾಣವು ಕೂಡ ನಮ್ಮದಾಗಬೇಕು. ಅದೇನೆಂದರೆ ದಯಾಮಯ ದೇವರು ಈ ಆಕಾಶ ಮಂಡಲವನ್ನ ರಚಿಸಿದವರಾಗಿದ್ದಾರೆ ಮತ್ತು ಅದರಲ್ಲಿ ಇರುವ ಚಂದ್ರನನ್ನು, ನಕ್ಷತ್ರಗಳನ್ನು ಕೂಡ ರಚಿಸಿದವರಾಗಿದ್ದಾರೆ ಎಂಬುದನ್ನ ಕೀರ್ತನೆ 8ನೇ ಅಧ್ಯಾಯ ವಚನ 3ರಲ್ಲಿ ನಾವು ನೋಡುತ್ತಾ ಇದ್ದೇವೆ. ಅಂದರೆ ದೇವರು ಸೃಷ್ಟಿಸಿದ ಪ್ರತಿಯೊಂದು ಅವರ ಭರವಸೆಯ ಚಿಹ್ನೆಯಾಗಿದೆ. ಅದನ್ನು ನಾವು ಪಾಲಿಸಿ ಮುನ್ನಡೆಯುವಾಗ ಅವರಂತೆ ಅವರ ಬೆಳಕಿನಲ್ಲಿ ಮುನ್ನಡೆಯಲು ನಮಗೆ ಸಾಧ್ಯವಾಗುತ್ತದೆ ಎಂಬ ಈ ಅಂಶವನ್ನ ಇದರೊಂದಿಗೆ ನಾವು ಕಲಿಯುತ್ತೇವೆ. ಎರಡನೇದಾಗಿ ಅದು ಒಂದು ಆಧ್ಯಾತ್ಮಿಕ ನಕ್ಷತ್ರ. ಕಾರಣ ಆಧ್ಯಾತ್ಮಿಕವಾಗಿ ನಮ್ಮ ಈ ಯಾತ್ರೆಯನ್ನ, ಭರವಸೆಯ ಯಾತ್ರೆಯನ್ನ ನಾವು ಜಾಗರೂಕರಾಗಿ ದೇವರು ತೋರಿಸಿದಂತಹ ಹಾದಿಯಲ್ಲಿ ಮುನ್ನಡೆಯಬೇಕಾಗುತ್ತದೆ. ಅದು ಏನೆಂದರೆ ಒಳ್ಳೆಯ ಗುಣಲಕ್ಷಣಗಳಿಂದ, ಒಳ್ಳೆಯ ವರ್ತನೆಯಿಂದ ನಾವು ದೇವರ ವಾಕ್ಯಗಳನ್ನು ಪಾಲಿಸಬೇಕು ಮತ್ತು ಅವುಗಳನ್ನು ಪೂಜಿಸಬೇಕು ಎಂಬುದನ್ನ ನಾವು ಹಳೆಯ ಒಡಂಬಡಿಕೆಯ ಕೆಲವು ಪುಸ್ತಕಗಳಲ್ಲಿ ನೋಡುತ್ತೇವೆ. ಅದೇನೆಂದರೆ ಸಿರಾಕನು ಬರೆದ ಗ್ರಂಥ ಅಧ್ಯಾಯ 43 ವಾಕ್ಯ 9, ಅದೇ ರೀತಿ ಬರುಕನು ಬರೆದ ಗ್ರಂಥ ಅಧ್ಯಾಯ 3 ವಾಕ್ಯ 34. ಇವೆರಡರಲ್ಲಿ ನಾವು ನೋಡುವುದು ಏನೆಂದರೆ ಈ ನಕ್ಷತ್ರಗಳನ್ನ ಒಳ್ಳೆಯ ಗುಣಗಳಿಗೆ ಹೋಲಿಸಲಾಗಿದೆ. ಅದೇ ರೀತಿ ನಕ್ಷತ್ರಗಳನ್ನ ದೇವರ ಹಾದಿಯಲ್ಲಿ ಮುನ್ನಡೆದು ದೇವರ ಕಾನೂನುಗಳನ್ನ ಪಾಲಿಸಿ ಅವುಗಳನ್ನ ಕಾಯ್ದಿರಿಸಿ ಅವುಗಳನ್ನ ಮೆಚ್ಚಿ ಅದನ್ನ ಪ್ರದರ್ಶಿಸುವಂತ ಸಾಕ್ಷಿಗಳನ್ನು ಕೂಡ ನಕ್ಷತ್ರಗಳಿಗೆ ಹೋಲಿಸಲಾಗಿದೆ. ಇಂಥದ್ದನ್ನೇ ನಾವು ಆಧ್ಯಾತ್ಮಿಕ ಪಯಣ ಮಾಡುವಾಗ ನಮ್ಮ ಎಲ್ಲ ಜೀವನದ ವರ್ತನೆಯು ಒಳ್ಳೆಯ ಗುಣಲಕ್ಷಣಗಳಿಂದ, ದೇವರ ಪ್ರೇರಣೆಯಿಂದ, ಅವರು ಕೊಟ್ಟಂತ ಆ ವಾಕ್ಯದ ದೀಪದ ಮುಖಾಂತರ ಮುನ್ನಡೆಯುವಾಗ ನಮ್ಮಿಂದ ಸಾಧ್ಯವಾಗುತ್ತದೆ. ಮತ್ತು ಈ ಆಧ್ಯಾತ್ಮಿಕ ನಕ್ಷತ್ರವೇ ನಮ್ಮ ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಅದರಲ್ಲಿ ನಾವು ಬೆಳೆಸುವಂತಹ ಪ್ರಯಾಣ. ಮೂರನೇದಾಗಿ ನಾವು ನೋಡುವುದೇನೆಂದರೆ ಮಾನವೀಯತೆಯ ಭರವಸೆಯ ನಕ್ಷತ್ರ. ಈ ಜ್ಞಾನಿಗಳು ಈಶಾನ್ಯ ದಿಕ್ಕಿನಲ್ಲಿ ಕಂಡ ನಕ್ಷತ್ರವನ್ನ ಪಾಲಿಸಿ ತಮ್ಮ ಹೃದಯದಲ್ಲಿ ಬೆಳಗಿದ ಆ ಜ್ಯೋತಿಯನ್ನ ಅರಿತುಕೊಂಡು ಆ ಜ್ಯೋತಿಯೊಂದಿಗೆ ಅವರು ಜೆರುಸಲೇಮಿನ ಕಡೆ ಹೋಗಿ ತದನಂತರ ಅವರು ಬೆತ್ಲೆಹೇಮಿನ ಕಡೆ ಹೋಗುವಾಗ ಅಲ್ಲಿ ಗೋದಲಿಯಲ್ಲಿ ಮರಿಯಳನ್ನು, ಜೋಸೆಫನನ್ನು, ಗೋದಲಿಯಲ್ಲಿ ಮಲಗಿದ ಶಿಶುವನ್ನು ಕಾಣುತ್ತಾರೆ. ಇವರೆಲ್ಲರೂ ಮಾನವೀಯ ಭರವಸೆಯ ನಕ್ಷತ್ರಗಳಾಗಿದ್ದಾರೆ. ಕಾರಣ 8ನೇ ಅಥವಾ 9ನೇ ಶತಮಾನದಲ್ಲಿ ಸಮುದ್ರದ ತಾಯಿ ಅಥವಾ ಸಮುದ್ರದ ನಕ್ಷತ್ರ ಎಂದು ತಾಯಿ ಮರಿಯಮ್ಮನವರನ್ನ ಗುರುತಿಸಿ ಅವರನ್ನ ಗೌರವಿಸಲಾಗಿದೆ. ಅವರು ಭರವಸೆಯ ನಕ್ಷತ್ರರಾಗಿದ್ದಾರೆ. ಕಾರಣ ನಾವು ಸಮುದ್ರವೆಂಬ ಏರುಪೇರು ಎಂಬ ಇತಿಹಾಸದಲ್ಲಿ ಪ್ರಯಾಣಿಸುವಾಗ ನಮಗೆ ಗೊತ್ತು ಗುರಿ ಇಲ್ಲದೆ ಇರುವಾಗ, ನಮ್ಮ ದಾರಿ ನಾವು ತಪ್ಪಿದಾಗ ನಮ್ಮ ತಾಯಿಯು ನಮಗೆ ಭರವಸೆಯ ನಕ್ಷತ್ರವಾಗಿದ್ದಾಳೆ. ಅದೇ ರೀತಿ ಜೋಸೆಫರು ಮತ್ತು ಗೋದಲಿಯಲ್ಲಿರುವ ಶಿಶುವು ಕೂಡ ನಮಗೆ ಮಾರ್ಗದರ್ಶಕರಾಗಿ ಆ ದಿವ್ಯ ಜ್ಯೋತಿ ಬೆಳಗಿ ಅದನ್ನ ಅರಿತು ಅದರಂತೆ ಮುನ್ನಡೆಯುವ ನಮ್ಮಲ್ಲಿ ಈ ಮಾನವ ಗುಣಲಕ್ಷಣಗಳಿಗೆ ಉಗಮವನ್ನು ದಯಪಾಲಿಸಿ ಒಳ್ಳೆಯ ಯೋಗ್ಯ ವ್ಯಕ್ತಿಗಳಾಗುವಂತ ಮಾರ್ಗವನ್ನ ದಯಪಾಲಿಸಿ ನಮ್ಮನ್ನು ಪುನಶ್ಚೇತನಗೊಳಿಸುತ್ತಾರೆ. ಇಂತಹ ಒಂದು ಗುಣವನ್ನೇ, ಇಂತಹ ಒಂದು ಪವಾಡವನ್ನೇ ನಾವು ಆ 3 ಜ್ಞಾನಿಗಳಲ್ಲಿ ಕಾಣುತ್ತೇವೆ, ಆ ಜ್ಯೋತಿಷರಲ್ಲಿ ಕಾಣುತ್ತೇವೆ. ಏಕೆಂದರೆ ಅವರು ಪ್ರಭು ಯೇಸುವನ್ನ ಆರಾಧಿಸಿ ಹಿಂತಿರುಗುವಾಗ ಅವರು ಬೇರೆಯ ದಾರಿಯಲ್ಲೇ ಅವರು ಹಿಂತಿರುಗಿದರು. ಕಾರಣ ದೇವರ ಪ್ರೇರಣೆ, ದೇವದೂತನ ಪ್ರೇರಣೆ, ದೇವರ ವಾಕ್ಯದ ಪಾಲನೆ. ಇಂತಹ ಒಂದು ಪಾಲನೆ ನಮ್ಮದಾಗಬೇಕು. ನಾವೆಲ್ಲರೂ ಮಾನವೀಯ ಭರವಸೆಯ ನಕ್ಷತ್ರಗಳಾಗಬೇಕು, ದೇವರನ್ನ ಹಿಂಬಾಲಿಸಬೇಕು. ಕಾರಣ ಭರವಸೆಯಲ್ಲಿಯೇ ನಮ್ಮ ರಕ್ಷಣೆ ಇದೆ, ಅಥವಾ ಭರವಸೆಯಿಂದ ನಾವೆಲ್ಲರೂ ರಕ್ಷಿಸಲ್ಪಟ್ಟಿದ್ದೇವೆ ಎಂಬ ಒಂದು ಉದ್ದೇಶದಿಂದ, ಎಂಬ ಒಂದು ವಾಕ್ಯದೊಂದಿಗೆ 16ನೇ ಬೆನಡಿಕ್ಟ್ ಪೋಪ್ ಜಗದ್ಗುರುಗಳು 2007ರಲ್ಲಿ ಅವರೊಂದು ಸ್ಪೇಸ್ ಸಾಲ್ವಿ ಎಂಬ ಸುತ್ತೋಲೆಯನ್ನ ಹೊರಡಿಸಿದರು. ಆ ಸುತ್ತೋಲೆಯ ಪ್ರಾರಂಭದ ವಾಕ್ಯವೇ ಇದಾಗಿದೆ. ಅದೇನೆಂದರೆ ಭರವಸೆಯಿಂದಲೇ ನಾವೆಲ್ಲರೂ ರಕ್ಷಿಸಲ್ಪಟ್ಟಿದ್ದೇವೆ ಎಂದು. ಆದ್ದರಿಂದ ಈ ಭರವಸೆಯ ವರ್ಷ ನಾವೆಲ್ಲರೂ ಭರವಸೆಯ ಯಾತ್ರಿಕರಾಗಿರುವುದರಿಂದ, ಅದೇ ರೀತಿ ಈ ಒಂದು ಜೂಬಿಲಿ ವರ್ಷವನ್ನ ಭರವಸೆಯ ಯಾತ್ರಿಕರಾಗಿ ಪ್ರಾರಂಭಿಸಿ ಅದರಲ್ಲೇ ಪ್ರವರ್ಧಿಸುತ್ತಾ
ದೇವರ ಯೋಗ್ಯ ನಕ್ಷತ್ರಗಳಾಗಿ ಅವರ ಯೋಗ್ಯ ಸಾಕ್ಷಿಗಳಾಗಿ ಮುನ್ನಡೆಯಬೇಕಾಗಿರುವುದೇ ನಮ್ಮ ಧ್ಯೇಯವಾಗಿದೆ ಮತ್ತು ಗುರಿಯಾಗಿದೆ. ಅದನ್ನೇ ನಾವು ಇಂದಿನ ಎಲ್ಲ ವಾಚನಗಳ ಮುಖಾಂತರ ಕಲಿಯುತ್ತಾ ಇದ್ದೇವೆ. ನಮ್ಮ ನಕ್ಷತ್ರವೇ ದೇವರು, ಅವರು ನಮ್ಮ ಬೆಳಕಾಗಿದ್ದಾರೆ. ನಮ್ಮ ನಕ್ಷತ್ರವೇ ದೇವರ ಮಹಿಮೆ, ಕಾರಣ ಅವರೇ ನಮ್ಮ ತೇಜಸ್ಸು ಆಗಿದ್ದಾರೆ. ನಮ್ಮ ಭರವಸೆಯ ನಕ್ಷತ್ರವೇ ದೇವರಾಗಿದ್ದಾರೆ ಮತ್ತು ದೇವರು ಆರಿಸಿದ ಅವರ ಪ್ರತಿನಿಧಿಗಳು ಆಗಿದ್ದಾರೆ. ಇವೆಲ್ಲವುಗಳನ್ನು ಅರಿತುಕೊಂಡು ಈ ಭರವಸೆಯ ಯಾತ್ರೆಯಲ್ಲಿ, ಈ ಒಂದು ಭರವಸೆಯ ಯಾತ್ರಿಕರಾಗಿ ನಮ್ಮ ಪ್ರಯಾಣವನ್ನು ಬೆಳೆಸುವ ದೇವರೇ ನಮ್ಮ ಸಂಕೇತವಾಗಿರಲಿ, ದೇವರೇ ನಮ್ಮ ಭರವಸೆಯಾಗಿರಲಿ. ಅವರಲ್ಲೇ ನಾವು ಬೆಳಕನ್ನ, ವಿಶ್ರಾಂತಿಯನ್ನ ಪಡೆಯುವಂತರಾಗಲಿ. ಕಾರಣ ಅವರೇ ದಾವೀದ ಕುಲಪುತ್ರರಾಗಿದ್ದಾರೆ, ಅವರೇ ಆ ವಂಶದ ಕುಡಿಯಾಗಿದ್ದಾರೆ, ಅವರೇ ಉಗಮದ ಪ್ರಜ್ವಲಿಸುವ ಆ ಬೆಳಕು ಮತ್ತು ಉಗಮವೂ ಆಗಿದ್ದಾರೆ, ಉದಯವೂ ಆಗಿದ್ದಾರೆ, ಆ ಉದಯದ ನಕ್ಷತ್ರವೂ ಆಗಿದ್ದಾರೆ. ಆದ್ದರಿಂದ ಪ್ರಕಟಣೆ ಗ್ರಂಥದಲ್ಲಿ ಹೇಳಿದಂತಹ ಈ ಮಾತು 22ನೇ ಅಧ್ಯಾಯ ವಾಕ್ಯ 16, ಅವರು ದಾವೀದ ಕುಲಪುತ್ರರು, ದಾವೀದ ವಂಶದ ಕುಡಿ, ಪ್ರಜ್ವಲಿಸುವ ಉಗಮದ ನಕ್ಷತ್ರ, ಇದೇ ನಮ್ಮ ಮಾರ್ಗವಾಗಲಿ. ಅವರೇ ನಮ್ಮ ವಿಶ್ರಾಂತಿಯ ಗುರಿಯಾಗಲಿ. ಅವರೇ ನಮ್ಮ ಪಾಲನೆಯ ಗುರಿಯಾಗಿ ನಮ್ಮ ಬೆಳಕನ್ನ, ನಮ್ಮ ದಾರಿಯನ್ನ ಬೆಳಗಿಸಿ ಸುಗಮವಾಗಿಸಲಿ ಎಂದು ಪ್ರಾರ್ಥಿಸುತ್ತಾ ಈ ಒಂದು ದೈವ ದರ್ಶನದ, ಪ್ರಭುವಿನ ದೈವ ದರ್ಶನದ ಮಹೋತ್ಸವದ ನಮನಗಳನ್ನು ತಮ್ಮೆಲ್ಲರಿಗೂ ತಿಳಿಸುತ್ತೇನೆ. ಆಮೇನ್.